ಯಾಕೋ ವಿಚಿತ್ರ ತಿರುವನ್ನು ಪಡ್ಕೊಳ್ತಾ ಇದೆ ಯುದ್ಧ. ಯಾಕಂದರೆ ಒಂದಲ್ಲ ಎರಡಲ್ಲ, ಈಗ ಈ ಬೇರೆ ಬೇರೆ ದೇಶದವರು ಮಿತ್ರ ದೇಶಗಳು ಇವರೆಲ್ಲ ಬಿಡ್ತಾ ಇದ್ರು, ಈಗ ಅವ್ರನ್ನೂ ಸೇರಿಸಿ ಹೊಡಿತಾ ಇದ್ದಾರೆ. ಎಂಥ ಸ್ಥಿತಿ ನೋಡಿ. ಭಾರತೀಯ ನಾವಿಕರಿದ್ದಂಥ ಹಡಗುಗಳು, ಅದರ ಮೇಲೆ ಅಮೆರಿಕ ದಾಳಿ ಮಾಡಿದೆ ಒಮಾನ್ ಕರಾವಳಿನಲ್ಲಿ. ಎಂಥ ಸ್ಥಿತಿ ನೋಡಿ. ಒಂದು ಕಡೆಗೆ ಅಮೆರಿಕ ಭಾರತವನ್ನು ಮಿತ್ರ ರಾಷ್ಟ್ರ ಅಂತ ಇದೆ, ಅದು ಮಾಡೋದಷ್ಟರಲ್ಲೇ ಇದೆ. ನಮಗೆ ಪ್ರಶ್ನೆ ಬೇರೆ, ಅದರಿಂದ ಉಪಟಳಗಳೇ ಜಾಸ್ತಿ. Hotel Management with AI. Join IIHM, International Institute of Hotel Management. ಆದರೂ ಕೂಡ ನಾವು ಮಿತ್ರರು ಅಂತ ಹೇಳೋದು, ಒಂದ್ಸರಿ ಭಾರತವನ್ನು ಬೈಯೋದು, ಇನ್ನೊಂದ್ಸರಿ ಭಾರತವನ್ನು ಮಿತ್ರ ರಾಷ್ಟ್ರ ಅನ್ನೋದು, ಮೋದಿಯವ್ರನ್ನ ಹಾಡಿ ಹೊಗಳೋದು, ಒಂದಾ ಎರಡ. ಇನ್ನೊಂದು ಕಡೆಗೆ ಭಾರತೀಯ ನಾವಿಕರಿದ್ದಂಥ ಹಡಗುಗಳ ಮೇಲೇ ಅಮೆರಿಕ ದಾಳಿ ಮಾಡೋದು. ಏನು ಕರ್ಮ ಇದು. ಸೆಟಬೆಲ್ಲೋ ಆ್ಯಂಡ್ MT ಮಾರಿವಿಕ್ಸ್ ಶಿಪ್ಗಳು ನೋಡಿ, ಇದು ದಾಳಿಗೊಳಗಾಗಿರುವಂಥ ಹಡಗು. ಅದರ ಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ಯಾವನಾದರೂ ಮಿತ್ರ ರಾಷ್ಟ್ರ ಅಂತ ಅನ್ನೋಕ್ಕೆ ಸಾಧ್ಯನಾ? ಅಮೆರಿಕನ ನೋಡಿ, ಹಡಗು ಅನ್ನೋದಿದೆಯಲ್ಲ, ಅದೊಂದು ದೊಡ್ಡ ನಗರ. ಹೆಂಗಿದೆ ನೋಡಿ. ಯಾವುದೋ ಒಂದು ಏರಿಯಾದಲ್ಲಿ ಹೋದಂಗೆ ಆಗ್ತಾ ಇದೆ. ಯುದ್ಧ ಪೀಡಿತ ಪ್ರದೇಶಕ್ಕೆ ಹೋಗ್ತೀವಲ್ಲ ನಾವು, ಹಾಗೆ ಅನಿಸ್ತಾ ಇದೆ ನೋಡಿ. ನೋಡಿ, ರಕ್ಷಣಾ ಕಾರ್ಯಾಚರಣೆ ನಡೀತಿರುವಂಥದ್ದು ಅದು ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನು ಫುಲ್ ತೋರಿಸಿ, ಅದನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ಯಾವ ರೀತಿ ರಕ್ಷಣಾಚರಣೆ ಕಾರ್ಯಾಚರಣೆ ಆಗ್ತಾ ಇದೆ ನೋಡಿ, ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಹೆಂಗೋ ಕೆಲವ್ರನ್ನ, ಈ 24 ಜನ ಭಾರತೀಯರಿದ್ದರು, 21 ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ, ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ, ಒಟ್ಟು 3 ಜನ ನಾಪತ್ತೆಯಾಗಿದ್ದಾರೆ. ಸೆಟಬೆಲ್ಲೋ ಶಿಪ್ನಲ್ಲಿದ್ದಂಥವ್ರು ನೋಡಿ, ರಕ್ಷಿಸಲ್ಪಟ್ಟಂಥ ಭಾರತೀಯ ನಾವಿಕರಿವರು, ಕ್ರೂ ಅದು, ಇವರೆಲ್ಲರೂ ಕೂಡ ಬಚಾವಾದರು. ಇನ್ನೂ 3 ಜನ ನಾಪತ್ತೆ. ಒಮಾನ್ ಸೇನೆಯೇ ನಮ್ಮ ನೆರವಿಗೆ ಬಂದಿದೆ, ಮೆಚ್ಚಬೇಕು ನೋಡಿ ಅವ್ರನ್ನ. ಸೊ ಇದು ಸಂಗತಿ. ಇಷ್ಟೆಲ್ಲ ಆದಮೇಲೆ ನೋಡಿ, ಭಾರತ ಸುಮ್ಮನಿಲ್ಲ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ, ವೆರಿ ಇಂಪಾರ್ಟೆಂಟ್ ಸಂಗತಿ. ಅಮೆರಿಕ ರಾಯಭಾರಿನ ಕರೆಸಿದೆ ಭಾರತ, ಬಾಪ ಇಲ್ಲಿ ಒಂಚೂರು ಕೇಳಬೇಕು ಅಂತ ಕರೆಸಿ ವಾರ್ನಿಂಗ್ ಮಾಡಿದ್ದಾರೆ. ಅಮೆರಿಕ ರಾಯಭಾರ ಕಚೇರಿಯ ಉಪ ಮುಖ್ಯಸ್ಥ ಈ ಜೇಸನ್ ಮೀಕ್ಸ್ ಅವ್ರನ್ನ ಕರೆಸಿ ಈ ದಾಳಿಯನ್ನು ಖಂಡಿಸಿದೆ ಭಾರತ. ಭಾರತೀಯರಿದ್ದಂಥ ಹಡಗುಗಳ ಮೇಲೆ ನೀವು ಈ ರೀತಿ ದಾಳಿ ಮಾಡ್ತಿರಲ್ಲ, ಇದು ಖಂಡನಾರ್ಹ ಅಂತ ತನ್ನ ಖಂಡನೆಯನ್ನು ವ್ಯಕ್ತಪಡಿಸಿದೆ ಭಾರತ. ಇನ್ನು 3 ಜನ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಇದರ ಅರ್ಥ ಏನು? 30 ನಿಮಿಷ ಅಮೆರಿಕ ರಾಯಭಾರಿಗೆ ಬೆವರಿಳಿಸಿದೆ ಭಾರತ. ಭಾಳ ಅಪರೂಪ ಈ ರೀತಿ ಮಾಡುವಂಥದ್ದು. ಒಂದು ಕಡೆ ನೀವು ಮಿತ್ರ ರಾಷ್ಟ್ರ ಅಂತೀರಿ, ಹಾಡಿ ಹೊಗಳ್ತೀರಿ. ಭಾರತ ನಮ್ಮನ್ನು ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಕೇಳ್ಬೋದು. ಮೊನ್ನೆ ತಾನೇ ಮಾತಾಡ್ತಾ ಇದ್ರು ಟ್ರಂಪ್, ನಾವು ಅವರ ಮಿತ್ರರು, ಏನು ಬೇಕಾದರೂ ಮಾಡಬಹುದು, ಏನು ಬೇಕಾದರೂ ಕೇಳಬಹುದು, ನಮ್ಮ ಅವರ ನಡುವೆ ತುಂಬ ಒಳ್ಳೆಯ ಒಪ್ಪಂದಗಳಿವೆ. ಇದೇನಾ ಒಪ್ಪಂದ? ಸಿಕ್ಸಿಕಲಿ ಭಾರತೀಯರನ್ನು ಹೊಡೆಯೋದು. 3 ಜನ ನಾಪತ್ತೆಯಾಗಿದ್ದಾರೆ, ಸೆಟಬೆಲ್ಲೋ ಮತ್ತು MT ಮಾರಿವಿಕ್ಸ್ ಶಿಪ್ಗಳು. ಹೆಂಗೆ ದಾಳಿ ಮಾಡಿದ್ರು? ಡ್ರೋನ್ಗಳಿಂದ ದಾಳಿ, ಕ್ಷಿಪಣಿಗಳಿಂದ ದಾಳಿ. 24 ಜನ ಇದ್ದರು, 21 ಜನರನ್ನು ರಕ್ಷಣೆ ಮಾಡಲಾಗಿದೆ, ಆದರೆ ಇನ್ನೂ 3 ಜನ ನಾಪತ್ತೆಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ಯುದ್ಧದ ತೀವ್ರತೆ ಎಲ್ಲಿಂದ ಎಲ್ಲಿ ಬಂದು ನಿಂತಿದೆ. ಒಂದು ಜೊತೆಗೇನು ಅಂದರೆ, ಈಗ ಮಿತ್ರ ರಾಷ್ಟ್ರಗಳ ಧ್ವಜ ಇದ್ದಾವೆ, ಅವನು ಬಿಡಬೇಕು ಅನ್ನೋದೇನಿಲ್ಲ. ಈ ಎಲ್ಲರೂ ಎಲ್ಲ ಹಡಗುಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ, ಅಂಥ ಒಂದು ಸ್ಥಿತಿ ಬಂದಿದೆ. ಅಂದರೆ ಇದರರ್ಥ ಯುದ್ಧ ಕೈ ಮೀರಿ ಹೋಗ್ತಾ ಇದೆ ಅಂತ ಅರ್ಥ. ನೋಡಿ, ಈ 2 ಶಿಪ್ಗಳ ಮೇಲೆ ದಾಳಿ ಮಾಡಿರುವಂಥದ್ದು, ಆ ದಾಳಿನಲ್ಲಿ ನೋಡಿ 24 ಜನ ಇದ್ದರು, 21 ಜನ ಬಚಾವಾದರು, ಇನ್ನೂ 3 ಜನ ನಾಪತ್ತೆ ಆಗಿದ್ದಾರೆ. ಅದೊಂದು ಕಡೆಗೆ. ಎರಡನೇದು, ವೆರಿ ಇಂಪಾರ್ಟೆಂಟ್ಲಿ, ಬಹಳ ರೇರ್ ಸಂದರ್ಭಗಳಲ್ಲಿ ಭಾರತ ಈ ರೀತಿ ರಾಯಭಾರಿಯನ್ನು, ಅದರಲ್ಲೂ ಅಮೆರಿಕದ ರಾಯಭಾರಿಯನ್ನು ಕರೆಸಿ ವಾರ್ನಿಂಗ್ ಮಾಡೋದು, ಅದನ್ನು ಭಾರತ ಮಾಡಿದೆ. ಈ ರೀತಿ ನಿಮ್ಮ ವರ್ತನೆ ಇದೆಯಲ್ಲ, ಅದು ಖಂಡನೀಯ ಅಂತ 30 ನಿಮಿಷ ಅವರಿಗೆ ಬೆವರಿಳಿಸಲಾಗಿದೆ. ಏನಿದೆ ಹೆಚ್ಚಿನ ವಿವರ?
ಹೌದು ರಂಗನಾಥ್, ಒಮೆನ್ ಕರಾವಳಿಯಲ್ಲಿ ಇದ್ದಂತಹ ಭಾರತದ MT ಸೆಟಬೆಲ್ಲಾ ಅನ್ನುವಂತಹ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿರುವಂತಹದ್ದು. ಅಮೆರಿಕ ಮಾಡಿದಂತಹ ದಾಳಿಗೆ ಆ ಹಡಗಿನಲ್ಲಿದ್ದಂತಹ ಭಾರತದ 24 ಸಿಬ್ಬಂದಿಗಳು ರಕ್ಷಣೆಗೆ ಅಂಗಲಾಚಿರುವಂತಹದ್ದು. ನೇರವಾಗಿ ದಾಳಿ ಆದಂತ ತಕ್ಷಣ ನಮ್ಮನ್ನು ರಕ್ಷಣೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಭಾರತಕ್ಕೆ ಆ ಮೆಸೇಜ್ ಬಂದ ತಕ್ಷಣ ಭಾರತದ ಅಧಿಕಾರಿಗಳು ಒಮನ್ ಸೇನೆಯನ್ನ ಸಂಪರ್ಕಿಸಿರುವಂತಹದ್ದು. ಒಮನ್ ಸೇನೆ ತಕ್ಷಣವೇ ಅವರ ರಕ್ಷಣೆಗೆ ಧಾವಿಸಿರುವಂತಹದ್ದು. ಹಡಗಿನಲ್ಲಿದ್ದಂತಹ 24 ಸಿಬ್ಬಂದಿಗಳ ಪೈಕಿ 21 ಸಿಬ್ಬಂದಿಗಳನ್ನ ರಕ್ಷಣೆ ಮಾಡಲಾಗಿದೆ. ಆದರೆ 3 ಸಿಬ್ಬಂದಿಗಳು ಈಗ ನಾಪತ್ತೆ ಆಗಿರುವಂತಹದ್ದು. ಹಡಗಿನಲ್ಲೇ ಸಿಲುಕಿಕೊಂಡಿದ್ದಾರಾ ಅಥವಾ ಸಮುದ್ರಕ್ಕೆ ಹಾರಿ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ದಾರಾ ಅನ್ನುವಂಥದ್ರ ಬಗ್ಗೆ ತಪಾಸಣೆಗಳು ನಡೀತಾ ಇದೆ. ಹೀಗಾಗಿ ಅವರ ಹುಡುಕಾಟ ಕೂಡ ಈಗ ನಡೀತಾ ಇರುವಂತಹದ್ದು. ಆದರೆ ಅವರ ಬಾಡಿ ಆಗ್ಲಿ ದಾಳಿಯಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಬಾಡಿಯೂ ಸಿಕ್ಕಿಲ್ಲ. ಆದರೆ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಮಾತ್ರ ಈಗ ಗೊತ್ತಾಗ್ತಾ ಇರುವಂತಹದ್ದು. ಹೀಗಾಗಿ ಅವರ ಹುಡುಕಾಟದ ಪ್ರಯತ್ನಗಳೀಗ ನಡೀತಾ ಇದೆ. ಅಮೆರಿಕ ಹೀಗೆ ಏಕಾಏಕಿ ಭಾರತದ ಹಡಗಿನ ಮೇಲೆ ದಾಳಿ ಮಾಡಿದೆ ಅಂತಂದ್ರೆ ಭಾರತವು ಕೂಡ ಈಗ ಸುಮ್ಮನೆ ಕೂರುವಂತಹ ಪರಿಸ್ಥಿತಿ ಇಲ್ಲ. ಹಾಗಾಗಿ ಭಾರತದಲ್ಲಿ ಇರ್ತಕ್ಕಂಥ ಅಮೆರಿಕದ ರಾಯಭಾರಿ ಕಚೇರಿಯನ್ನ ಭಾರತ ಸಂಪರ್ಕ ಮಾಡಿದೆ. ಅಲ್ಲಿನ ಜೇಸನ್ ಮಿಕ್ಸ್ ಅನ್ನುವಂತಹ ಅಧಿಕಾರಿಯನ್ನ ಕರೆಸಿಕೊಂಡಿರುವಂತಹದ್ದು. ಕರೆಸಿ ಮಾತುಕತೆಯನ್ನ ಮಾಡಿದೆ. ಯಾಕೆ ಭಾರತದ ಹಡಗಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ, ಒಮೆನ್ ಕರಾವಳಿಯಲ್ಲಿ ಇದ್ದಂತಹ ಭಾರತದ ಹಡಗನ್ನ ಅಮೆರಿಕ ಸೇನೆ ಯಾಕೆ ಟಾರ್ಗೆಟ್ ಮಾಡಿದೆ, ನಿಮ್ಮ ಮಧ್ಯೆ ಇರುವಂತಹ ಮಿತ್ರತ್ವ ಎಲ್ಲಿಗೆ ಬಂತು, ಯಾಕೆ ದಾಳಿ ಮಾಡಿದ್ರಿ, ಇದು ಅಚಾನಕ್ ಆಗಿರುವಂತಹ ದಾಳಿನ ಅಥವಾ ಗೊತ್ತಿದ್ದೇ ಮಾಡಿದಂತಹ ದಾಳಿನ, ಇದಕ್ಕೆ ಸಂಪೂರ್ಣ ವಿವರಣೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಕೇಳಿರುವಂತದ್ದು. ಅದಕ್ಕೆ ಸಂಪೂರ್ಣ ವಿವರಣೆಯನ್ನ ಈಗ ಅಮೆರಿಕದ ಅಧಿಕಾರಿಗಳು ಕೊಡಬೇಕಾಗತ್ತೆ. ಯಾಕೆ ಒಮೆನ್ ಕರಾವಳಿಯಲ್ಲಿ ಇದ್ದಂತಹ ಭಾರತದ ಹಡಗಿನ ಮೇಲೆ ಯಾಕೆ ದಾಳಿ ಆಯಿತು ಅನ್ನುವಂತಹ ವಿವರಣೆಯನ್ನು ಕೊಡಬೇಕಾಗತ್ತೆ. ಇನ್ನ ಪರ್ಷಿಯನ್ ಕೊಲ್ಲಿ ಆಗಿರಬಹುದು ಅಥವಾ ಒಮೆನ್ ಕರಾವಳಿ ಆಗಿರ್ಬೋದು, ಸಂಪೂರ್ಣವಾಗಿ ಈಗ ಸಂಘರ್ಷ ತುಂಬಿರುವಂತಹದ್ದು. ಪ್ರತಿನಿತ್ಯ ಈಗ ದಾಳಿ ನಡೀತಾ ಇದೆ. ಮತ್ತೆ ಆ ಹರ್ಮುಜ್ ಜಲಸಂಧಿಯಲ್ಲೂ ಕೂಡ ಈಗ ದಾಳಿ ಆಗ್ತಾ ಇರುವಂತಹದ್ದು. ಇರಾನ್ ಹಾಗೂ ಅಮೆರಿಕದ ಮಧ್ಯೆ ಈಗ ಮತ್ತೊಂದು ಸುತ್ತಿನ ಯುದ್ಧ ಈಗ ಶುರುವಾಗಿರುವಂತಹದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.